ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಅದ್ಭುತವಾದಂಥ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗಿದ್ದೇನೆ. ಕನ್ನಡಿಗ ಚಾನಲ್ ವೈಟಿಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ನಿಮಗೆ ಇಷ್ಟ ಆಗಿದ್ದಾವೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಜೊತೆಗೆ ಇವತ್ತು ನಾನು ಮಾಡ್ತಾ ಇರ್ತಕ್ಕಂಥ ಸಂಚಿಕೆ ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಹುಟ್ಟಿಸಿರ್ತಕ್ಕಂಥ ಒಂದು ಸಂಚಿಕೆ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಯಾಕಂದರೆ ಕನ್ನಡಿಗ ಚಾನಲ್ ವೈಟಿ ನಿಜಕ್ಕೂ ಕೂಡ ವಿಸ್ಮಯಕಾರಿಯಾದಂಥ ಹಾಗೂ ಸತ್ಯವಾದ ಘಟನೆಗಳನ್ನು, ಆದರ್ಶದ ಸಂಚಿಕೆಗಳನ್ನು ಬಿತ್ತರಿಸ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ಸಂಗತಿ. ಹೀಗಿರುವಾಗ ಇವತ್ತಿನ ಸಂಚಿಕೆ ನಿಜಕ್ಕೂ ಕೂಡ ರೋಮಾಂಚನ ಹಾಗೂ ಆಶ್ಚರ್ಯವನ್ನು ಹುಟ್ಟು ಹಾಕುವಂಥ ಒಂದು ಸಂಚಿಕೆ ಅಂತಲೇ ನಾನು ನನ್ನ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗ 144 ವರ್ಷಗಳ ತರುವಾಯ ನಮ್ಮ ಭಾರತ ದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಿರ್ತಕ್ಕಂಥ ಮಹಾಕುಂಭ ಮೇಳದಲ್ಲಿ ಪ್ರತಿನಿತ್ಯ ದಿನಕ್ಕೆ ನೂರಾರು ಸಾವಿರಾರು ಚಮತ್ಕಾರಗಳು ಹಾಗೂ ವಿಸ್ಮಯಕಾರಿ ವಿಷಯಗಳು ಕೂಡ ಬೆಳಕಿಗೆ ಬರ್ತಾ ಇರೋದು ತಿಳಿದಿರ್ತಕ್ಕಂಥ ವಿಷಯ. ಹೀಗಿರುವಾಗ ಇವತ್ತು ನಾನು ಹೇಳ್ತಿರ್ತಕ್ಕಂಥ ವಿಷಯ ನಿಜಕ್ಕೂ ಕೂಡ ದಿಗ್ಭ್ರಮೆಯನ್ನು ಹುಟ್ಟಿಸ್ತಿರ್ತಕ್ಕಂಥ ವಿಷಯ. ಯಾಕಂದರೆ ದೇವತೆಗಳೇ ಈ ಕುಂಭಮೇಳದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ನಿಜಕ್ಕೂ ಕೂಡ ಈ ಒಂದು ವಿಸ್ಮಯ ನಡೆದಿದ್ದು ಕಾಕತಾಳೀಯ ಹಾಗೂ ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಭಾವನೆಯನ್ನು ಕೂಡ ಪ್ರತಿಯೊಬ್ಬರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಹೀಗಿರುವಾಗ ಈ ಒಂದು ಪ್ರಯಾಗ್ರಾಜ್ನಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವಂಥ ಹಾಗೂ ಧೈರ್ಯವೇ ಉಡುಗಿ ಹೋಗುವಂಥ ಒಂದು ಘಟನೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಈ ಒಂದು ಪ್ರಯಾಗ್ರಾಜ್ನಲ್ಲಿ ಒಬ್ಬ ಅಘೋರಿ, ಅವನು ಮೈತುಂಬ ಬೂದಿಯನ್ನು ಬಳಿದುಕೊಂಡು ಜಟಾಧಾರಿಯಾಗಿ ಹಾಗೂ ತ್ರಿಶೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಕೆಂಪಾದ ಕಣ್ಣುಗಳಿಂದ ಕಂಗೊಳಿಸ್ತಾ ಇರತಕ್ಕಂಥ ಒಬ್ಬ ಅಘೋರಿ ನಾಗಾಸಾಧು ಪ್ರತ್ಯಕ್ಷರಾಗ್ತಾರೆ. ಅವರು ಗಂಗಾ ನದಿಯ ತಟದಲ್ಲಿ ಕುಳಿತುಕೊಂಡು ಧ್ಯಾನಾಸಕ್ತರಾಗಿ ಘನಘೋರವಾದಂಥ ಧ್ಯಾನದಲ್ಲಿ ತೊಡಗಿರ್ತಕ್ಕಂಥ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈ ಘಟನೆ ನಿಜಕ್ಕೂ ಕೂಡ ಮೈಮನಗಳನ್ನು ರೋಮಾಂಚನಗೊಳಿಸುವಂಥ ಒಂದು ಘಟನೆ. ಹೀಗಿರುವಾಗ ಇದನ್ನು ಹೇಳಬೇಕಾದ್ರೆ ನನ್ನ ಮೈಯಲ್ಲಿಯೂ ಕೂಡ ರೋಮಗಳು ಒಂದು ಕ್ಷಣ ನಿಂತಂಥ ಒಂದು ಭಾವನೆಯು ಕೂಡ ಉಂಟಾಗ್ತಾ ಇರೋದು ಕೂಡ ಅಷ್ಟೇ ಸತ್ಯ. ಹೀಗಿರುವಾಗ ಈ ಅಘೋರಿ ಅಂದರೆ ನಾಗಾಸಾಧು ಏನು ಮಾಡಿದರೂ ಆ ನಂತರ ಅಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನಾವಳಿಗಳು ಏನು ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀನಿ. ಆ ಒಂದು ಸಮಯದಲ್ಲಿ ಅಂದ್ರೆ ಇದು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ. ಜೊತೆಗೆ ಅಲ್ಲಿ ಸಾಕಷ್ಟು ಜನ, ಲಕ್ಷಾಂತರ ಜನ ಭಾಗವಹಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದು ಊರಿನ ಅಂದರೆ ಪ್ರಯಾಗರಾಜ್ಯದ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಊರಿನ ಮಹಿಳೆಯರು ಈ ಕುಂಭಮೇಳದಲ್ಲಿ ಬರ್ತಾರೆ. ಬಂದು ಅಲ್ಲಿ ಇರ್ತಕ್ಕಂಥ ಎಲ್ಲ ನಾಗಾಸಾಧುಗಳನ್ನು ಹಾಗೂ ಅಲ್ಲಿ ನೆರೆದಿರ್ತಕ್ಕಂಥ ಭಕ್ತಾದಿಗಳನ್ನು ಸಮಸ್ತ ಜನ ಸ್ತೋಮವನ್ನು ನೋಡಿ ಅವರು ಬೆಚ್ಚಿ ಬೀಳ್ತಾರೆ. ಬೆಚ್ಚಿ ಬಿದ್ದಾಗ ಕೊನೆಗೆ ಆ ಮಹಿಳೆಯರು ಈ ಘನಘೋರ ಆಕಾರದಲ್ಲಿ ಇರ್ತಕ್ಕಂಥ ನಾಗಾಸಾಧುವಿನ ಬಳಿಯೂ ಬಂದು ಅವನನ್ನು ನೋಡ್ತಾರೆ. ನೋಡಿದ ಕ್ಷಣ ಅವರಿಗೆ ಒಂದು ಕ್ಷಣ ದಿಗ್ಭ್ರಮೆ ಹುಟ್ಟಾಗ್ತೈತಿ. ದಿಗ್ಭ್ರಮೆ ಅಂತಂದ್ರೇನು, ಆ ನಾಗಸಾಧುವಿನ ಒಂದು ಆಕಾರ ಹಾಗೂ ಅವನ ಕೆಂಪಾದ ಕಣ್ಣುಗಳು, ಅವನ ಕೈಯಲ್ಲಿ ಹಿಡಿದಿರ್ತಕ್ಕಂಥ ತ್ರಿಶೂಲ, ಆಮೇಲೆ ಅವನು ಧರಿಸಿರ್ತಕ್ಕಂಥ ರುಂಡಮಾಲೆ ಅಂತಂದ್ರೇನು, ಅದನ್ನು ನಾವು ನಿಜಕ್ಕೂ ಕೂಡ ಒಂದು ಥರ ಶಿವನು ಹಾಕ್ಕೊಂಡಿರ್ತಾನಲ್ಲ ಅಂತ ಒಂದು ರುದ್ರಾಕ್ಷಿ ಮಾಲೆ, ದೊಡ್ಡ ರುದ್ರಾಕ್ಷಿ ಮಾಲೆಯನ್ನು ಹಾಕಿಕೊಂಡು ಜಟಾಧಾರಿಯಾಗಿ ಗಡ್ಡವನ್ನು ಬಿಟ್ಟು ತಲೆಯಲ್ಲಿ ಕೂದಲನ್ನು ಕಟ್ಟಿಕೊಂಡು ಅವನು ಅಲ್ಲಿ ಧ್ಯಾನಾಸಕ್ತನಾಗಿ ಕುಳಿತಿರುವ ಸಂದರ್ಭದಲ್ಲಿ ಈ ಮಹಿಳೆಯರನ್ನು ನೋಡ್ತಾರೆ. ನೋಡಿದಾಗ ನೀನು ಹೀಗೇಕೆ ಕುಳಿತುಕೊಂಡಿದ್ದಿ ಅಂತೇಳಿ ಅವನನ್ನು ಕೇಳಿದಾಗ ಅವನು ತನ್ನ ಧ್ಯಾನಾಸಕ್ತದಿಂದ ಹೊರಬಂದು ಈ ಮಹಿಳೆಯರನ್ನು ನೋಡಿದಾಗ ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ನಿಸ್ತೇಜರಾಗಿ ಬೀಳ್ತಾರೆ. ಅವರ ಉಸಿರೇ
ಹುಡುಗಿ ಹೋಗಿದೆಯೇನೋ ಅನ್ನುವಂಥ ಭಾವನೆಯೂ ಉಂಟಾಗ್ತೈತಿ. ಜೊತೆಗೆ ಅವರ ಉಸಿರಾಟವು ಕೂಡ ನಿಂತಿರ್ತೈತಿ. ಹೀಗಿರುವಾಗ ಅವನು ಆ ನಾಗಸಾಧುವಿನನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಮಹಿಳೆಯನ್ನು ನೋಡಿದಾಗ ಆ ಮಹಿಳೆ ಅವಳು ಕೂಡ ನಿಸ್ತೇಜಳಾಗಿರ್ತಾಳಲ್ಲ, ಅವಳು ಕೂಡ ಅವನನ್ನು ನೀನೇಕೆ ನನ್ನನ್ನು ಪ್ರಶ್ನೆ ಮಾಡಿದೆ ಅಂತ ಕೇಳಿದಾಗ ಅವಳು ಇಲ್ಲ, ನಾನು ಸುಮ್ಮನೆ ಕೇಳಿದೆ ಅಂತ ಹೇಳಿದಾಗ ಅವಳನ್ನು ಅವರೆಲ್ಲರೂ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇದ್ದಾಗ ಅವಳನ್ನು ಕರೆದುಕೊಂಡು ಒಂದು ಅಡವಿಯತ್ತ ಹೋಗ್ತಾರೆ. ಹೋದಾಗ ಹಾಗೂ ಹೀಗೂ ಎಲ್ಲರಿಗೂ ಕೂಡ ಈ ವಿಷಯ ತಿಳಿತೈತಿ. ಆ ಮಹಿಳೆಯ ಊರಿನವರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಬರ್ತಾರೆ. ಬಂದಾಗ ಅವರು ಅವನನ್ನು ಹುಡುಕಾಡಿದಾಗ ಆ ನಾಗಸಾಧು ಸಿಗೋದಿಲ್ಲ. ಜೊತೆಗೆ ಅವನ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಇನ್ನುಳಿದ ಹಲವಾರು ನಾಗಸಾಧುಗಳನ್ನು ಕೇಳಿದಾಗ ಇಲ್ಲ, ಅವನು ಸಾಕಷ್ಟು ತಪಸ್ಸನ್ನು ಮಾಡಿರ್ತಕ್ಕಂಥ ಒಬ್ಬ ನಾಗಸಾಧು. ಅವನು ಏನು ಮಾಡ್ತಾನೆ, ಅವನು ಎಲ್ಲ ಇಡೀ ಪ್ರಪಂಚದ ಶಕ್ತಿಯನ್ನೇ ತನ್ನ ಒಂದು ತ್ರಿಶೂಲದಲ್ಲಿ ಅಡಗಿಸಿ ಇಟ್ಟುಕೊಂಡಿದ್ದಾನೆ ಅನ್ನುವಂಥ ಒಂದು ಕಠೋರ ಸತ್ಯವನ್ನು ಹೇಳಿದಾಗ ಅಲ್ಲಿ ನೆರೆದಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ಕ್ಷಣ ದಿಗ್ಭ್ರಮೆಗೆ ಒಳಗಾದ ಮೇಲೆ ಅವನನ್ನು ಹೇಗಾದರೂ ಮಾಡಿ ನಾವು ಹಿಡಿದುಕೊಂಡು ಆ ಮಹಿಳೆಯನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅವರು ಸುತ್ತಮುತ್ತಲಲ್ಲೆಲ್ಲ ಹುಡುಕಾಡಿದಾಗ ಆ ನಾಗಸಾಧು ಮತ್ತೆ ಅವನು ಕರೆದುಕೊಂಡು ಹೋಗಿರ್ತಕ್ಕಂಥ ಮಹಿಳೆಯನ್ನು ಎಲ್ಲಿ ಬಿಟ್ಟಿದ್ದಾನೋ ಅನ್ನೋದು ಗೊತ್ತಿಲ್ಲ. ಆದರೂ ಕೂಡ ಮತ್ತೆ ಬಂದು ಗಂಗಾ ನದಿಯ ತಟದಲ್ಲಿ ಅವನು ಸ್ನಾನ ಮಾಡಿ ಅವನು ಧ್ಯಾನಾಸಕ್ತನಾಗಿ ಕುಳಿತುಕೊಂಡಾಗ ಅಲ್ಲಿ ಬಂದಂಥ ಪೊಲೀಸ್ ಅಧಿಕಾರಿಗಳು ಅವನನ್ನು ಪ್ರಶ್ನೆ ಮಾಡಿದಾಗ ಎಲ್ಲಿ ಆ ಮಹಿಳೆ ಅಂತ ಕೇಳಿದಾಗ ಅವರು ನಾಗಸಾಧು ಇವರನ್ನು ದಿಟ್ಟಿಸಿ ನೋಡಿದಾಗ ಇವರಿಗೂ ಕೂಡ ಒಂದು ಕ್ಷಣ ಜೀವವೇ ಹೋದಂತೆ ಆಗತೈತಿ. ಹೀಗಿರುವಾಗ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನು ಕೂಡ ಅವನು ಒಂದು ಕ್ಷಣ ಮಾಯ ಮಾಡುವಂಥ ಒಂದು ಸ್ಥಿತಿಯಲ್ಲಿ ಇದ್ದಾಗ ಅಲ್ಲಿ ಒಂದು ಗೊಂದಲದ ವಾತಾವರಣವೇ ನಿರ್ಮಾಣವಾಗುವಂಥ ಒಂದು ಸಂದರ್ಭ ಉಂಟಾಗ್ತೈತಿ. ಹೀಗಿರುವಾಗ ಆ ಸಾಧು ಒಮ್ಮೆ ಬಲವಾಗಿ ತನ್ನ ತ್ರಿಶೂಲವನ್ನು ನೆಲಕ್ಕೆ ಚುಚ್ಚಿದಾಗ ಆ ಒಂದು ಕ್ಷಣದಲ್ಲಿ ಗಂಗಾ ನದಿಯಲ್ಲಿ ಇರತಕ್ಕಂಥ ಎಲ್ಲ ನೀರು ಕೂಡ ಕೆಂಪಾಗಿ ಹರಿಲಿಕ್ಕೆ ಪ್ರಾರಂಭ ಆಮೇಲೆ ಅವನು ತ್ರಿಶೂಲವನ್ನು ಗಾಳಿಯಲ್ಲಿ ಬಿರುಸಾಗಿ ತಿರುಗಿಸಿದಾಗ ಅಲ್ಲೋಲ ಕಲ್ಲೋಲವೇ ಉಂಟಾಗ್ತೈತಿ ಎನ್ನುವಂಥ ಸಂಗತಿಯು ಕೂಡ ನಿರ್ಮಾಣವಾಗ್ತೈತಿ. ಹೀಗಿರುವಾಗ ಈ ಒಂದು ನಾಗಸಾಧು ಆ ಮಹಿಳೆಯನ್ನು ತನ್ನ ಒಂದು ದಿವ್ಯ ಶಕ್ತಿಯಿಂದ ಮತ್ತೆ ಅಲ್ಲಿ ಪ್ರತ್ಯಕ್ಷ ಆಗುವಂತೆ ಮಾಡ್ತಾನೆ. ಜೊತೆಗೆ ಆ ನಾಗಸಾಧು ಅಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರು ಕೂಡ ಆ ಒಂದು ಮಹಿಳೆಯನ್ನು ಬಿಟ್ಟು ಉಳಿದಂಥ ಎಲ್ಲ ಮಹಿಳೆಯರು ಕೂಡ ಮಾಯವಾಗುವಂಥ ಒಂದು ಮಾಯಾಜಾಲವನ್ನು ಕೂಡ ಅವರು ಅಲ್ಲಿ ನಿರ್ಮಾಣ ಮಾಡ್ತಾರೆ. ಹೀಗಿರುವಾಗ ಈ ಸಂಗತಿ ನಿಜಕ್ಕೂ ಕೂಡ ಘನಘೋರವಾದಂಥ ಹಾಗೂ ವಿಸ್ಮಯಕಾರಿಯಾದಂಥ ಒಂದು ಘಟನೆ ಅಂತಲೇ ಈ ಸಂದರ್ಭದಲ್ಲಿ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಭಾವಿಸ್ತಾರೆ. ಜೊತೆಗೆ ಪ್ರತಿಯೊಬ್ಬರು ಕೂಡ ಆ ನಾಗಸಾಧುವಿಗೆ ಶರಣಾಗ್ತಾರೆ. ಇಲ್ಲ, ನೀನು ನಿಜಕ್ಕೂ ಕೂಡ ಪವಾಡ ಪುರುಷ, ನೀನೇ ಸಾಕ್ಷಾತ್ ಶಿವನ ಅವತಾರ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಅವನು ತದೇಕ ಚಿತ್ತದಿಂದ ಧ್ಯಾನಾಸಕ್ತನಾಗಿ ಅಲ್ಲಿಂದ ಕಣ್ಮರೆಯಾಗಿ ಹೋಗ್ತಾನೆ. ಈ ಘಟನೆ ನಿಜಕ್ಕೂ ಕೂಡ ನಡೆದಿರ್ತಕ್ಕಂಥ ಈ 2 ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಈ ಘಟನೆ ಇದು. ಆಮೇಲೆ ಇಲ್ಲಿ ಈ ದಿನಕ್ಕೆ ನೂರಾರು ಸಾವಿರಾರು ಇಂಥ ವಿಸ್ಮಯಕಾರಿ ಘಟನೆಗಳು ಜರುಗುತ್ತಾ ಇರೋದಕ್ಕೆ ಈ ಒಂದು ಮಹಾಕುಂಭಮೇಳವೇ ಸಾಕ್ಷಿ. ಹೀಗೆ ಈ ಒಂದು ಭರತ ಭೂಮಿಯಲ್ಲಿ ನಡೆದಿರತಕ್ಕಂಥ ಈ ಕುಂಭಮೇಳವನ್ನು ಪ್ರತಿಯೊಬ್ಬರೂ ಕೂಡ ನೋಡಲಿಕ್ಕೆ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದಕ್ಕೆ ಇದು ಒಂದು ಸಾಕ್ಷಿ. ಇಂಥ ಘಟನೆಗಳನ್ನು ಕಣ್ತುಂಬಿಕೊಳ್ಳಲು, ಜೊತೆಗೆ ಅವುಗಳನ್ನು ಅನುಭವಿಸಲು ಹಾಗೂ ಆ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತಮ್ಮನ್ನು ಆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಶಿವನ ಒಂದು ಆರಾಧನೆಯಲ್ಲಿ ತೊಡಗಲು ಪ್ರತಿಯೊಬ್ಬರು ಕೂಡ ಹಂಬಲಿಸ್ತಾ ಇರೋದು ಕೂಡ ಸತ್ಯ. ಹೀಗಿರುವಾಗ ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಹಲವಾರು ಸಂಗತಿಗಳನ್ನು ನೀವು ತಿಳ್ಕೊಂಡಿದ್ದೀರಿ. ಹೀಗಾಗಿ ಈ ಸಂಚಿಕೆಯನ್ನು ಪ್ರತಿಯೊಬ್ಬರು ಕೂಡ ನಿಮ್ಮ ಎಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಬಾಂಧವರಿಗೆ ತಲುಪಿಸಿರಿ. ನಿಮ್ಮ ಸ್ನೇಹಿತರಿಗೂ ಕೂಡ ತಲುಪಿಸಿರಿ. ಕನ್ನಡಿಗ ಚಾನಲ್ YTಗೆ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಈ ಸಂಚಿಕೆಯನ್ನು ನೋಡಿದ ಪ್ರತಿಯೊಬ್ಬರು ಕೂಡ ಓಂ ನಮಃ ಶಿವಾಯ ಎನ್ನುವಂಥ ಒಂದು ಕಮೆಂಟನ್ನು ನನ್ನ ಜೊತೆಗೆ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.